ಹಲೋ ಫ್ರೆಂಡ್ಸ್, ಏನು ವಾಕಿಂಗ್ ಬಿಟ್ಟು ಸ್ಟ್ಯಾಂಡಿಂಗು? ನೀನ್ ಬರ್ತೀಯ ಅಂತ ಹರೀಶ್? ನಾನ್ ಬರ್ತೀನಿ ಅಂತ ಕಾಯ್ತಾ ಇದ್ರ ಅಥವಾ ಯಾರಾದ್ರೂ ಹೋಗ್ಲಿ ಅಂತ? ಮನೇಲಿ ಮಲ್ಲಿಗೆ ಇದ್ರು ಕಾಕಡ ಕಣ್ಣು ಹಾಕೋದನ್ನ ಬಿಡೋದಿಲ್ವಲ್ಲ. ಬನ್ನಿ ಬನ್ನಿ, ಕಮಾನ್. ನಿನ್ಗೆ ಹೇಳ್ತಾ ಇರೋದು. ಏನಯ್ಯ ಇದು ಕೋಳಿ ಶಬ್ದ? ಕೋಳಿ ಅಲ್ಲಪ್ಪ, ನನ್ ಮೊಬೈಲು. ಈ ಪಾತ್ರೆ ತೊಳೆಯೋರು, ಕಸ ಗುಡ್ಸೋರು ಎಲ್ಲ ಮೊಬೈಲ್ ತಗೊಂಡ್ಬಿಟ್ಟವ್ರಲ್ಲ, ಅದನ್ನ ನೋಡಿ ನನ್ನ ಹೆಂಡತಿ ನನ್ಗೊಂದ್ ಮೊಬೈಲ್ ಕೊಡ್ಸಿ ಅಂತ ಗಂಟ್ಬಿದ್ಲು. ಹಾಳಾಗೋಗ್ಲಿ ಅಂತ ಅಂಗಡಿಗೆ ಹೋಗಿ ಅವಳಿಗೊಂದು ಕೊಡ್ಸಿದ್ರೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ನನ್ನ ಮಗ ನನ್ ತಲೆಗೆ ಒಂದ್ ಕಟ್ಬಿಟ್ಟ. ಮೊನ್ನೆ ಊರ್ಗ್ ಹೋಗಿದ್ಲಲ್ಲ, ಸುಖವಾಗಿ ತಲುಪಿದೀನಿ ಅಂತ ಮೆಸೇಜ್ ಕಳ್ಸಿದಾಳೆ. ನಾನು ಅವಳಿಗೆ ಏನಂತ ಮೆಸೇಜ್ ಕಳ್ಸೋದ್ ಗೋಯ್ದ? ಹೋಗಿದ್ದಕ್ಕೆ ಸಿಂಗಲ್ ಥ್ಯಾಂಕ್ಸ್, ಬರ್ದೇ ಇದ್ರೆ ಡಬಲ್ ಥ್ಯಾಂಕ್ಸ್ ಅಂತ ಅಂದ್ರೆ ಪರ್ಕೆ ತಗೊಂಡು ಇಕ್ಕಿಸ್ಕೊ ಅಂತ ಹೇಳ್ಕೊಡ್ತಿದ್ಯಾ? ನಾನ್ ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು ಅಂತ ಕಳ್ಸು. ಇದೇ ನರೀಶ್, ಹೆಂಡತಿಗೆ ಯಾರಾದ್ರೂ ಐ ಲವ್ ಯು ಅಂತ ಅಂತಾರ? ಇದೇ ಎಲ್ಲ ಗಂಡಸರು ಮಾಡೋ ತಪ್ಪು. ಯಾಕೆ? ಮದುವೆಗಿಂತ ಮುಂಚೆ ಮಾತ್ಗೂ ಐ ಲವ್ ಯು ಅಂತ ಹೇಳ್ತಾರೆ. ತಾಳಿ ಕಟ್ಟಿದ ಮೇಲೆ ಆಕೆ ಪ್ರೇಮಿ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಅದೇನ್ ಸಂಕೋಚನೋ ತಿರಸ್ಕಾರನೋ ಬೇಜವಾಬ್ದಾರಿನೋ ಗೊತ್ತಿಲ್ಲ. ಇಷ್ಟು ದಿವಸ ಹೇಳ್ದೆ ಇದ್ರೆ ಇವತ್ ಹೋಗಿ ನಿಮ್ ಹೆಂಡತಿ ಹತ್ರ ಒಂದ್ ಸಲ ಐ ಲವ್ ಯು ಅಂತ ಹೇಳಿ ನೋಡಿ, ಆಕೆ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಏನೋ ಹಳೋದು ಯಾವ ನನ್ ಮಗ ಕಂಡಿಡ್ನು. ಸರ್, ನನ್ನ ಫೈಲ್ ನೋಡಿ ಸರ್. ಸಾರಿ ಮಾ, ನಿಮ್ ಅಪ್ಲಿಕೇಶನ್ ಎಲ್ಲ ಸರಿಯಾಗಿದೆ. ನಿಮ್ ಕೋಳಿ ಫಾರ್ಮ್ ಲೋನ್ ನ ಇನ್ 2 ದಿವಸದಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಹೊರಟು ಬನ್ನಿ. ಥ್ಯಾಂಕ್ ಯು ಸರ್. ಏನ್ರಿ ನೋಡ್ತಾ ಇದ್ದೀರಾ? ಎಮ್ಮೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೋಡ್ಕೊಳ್ಳಿ. ಆ ಎಮ್ಮೆಗಳ ಜೊತೆ ಈ ಕೋಣಾನು ಸೇರುತ್ತೆ. ಹೋಗ್ರಿ, ಕೆಲಸ ನೋಡ್ಕೊ ಹೋಗ್ರಿ. ಹೋಗ್ರಿ. ಆಯ್ತು ಸರ್. ಅಪ್ಪ ಏಡ್ಕೊಂಡಲ್ ವಾಡ, ನಿನ್ ಏನಂತ ದೊಡ್ಡ ರೋಗ ಬಂದಿರೋದು ಸ್ವಲ್ಪ ಬಾಯ್ಬಿಟ್ಟು ಹೇಳಪ್ಪ. ಹೇಳ್ತೀನಣ್ಣ, ಅದೇ ಹಳದಿ ಸೀರೆನ ನೋಡ್ತಾ ನೋಡ್ತಾ 1000 ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ನೋ. ಮೊದ್ಲೇ ಜೊಲ್ ಪಾರ್ಟಿ ನೀನು. ಅವಳು ಸೊಂಟ ನೋಡ್ತಾ ನೋಡ್ತಾ ಹಂಗೆ ಕೈ ಜಾರ್ಸಿರ್ತೀಯ. ಹುಡುಗಿಗಲ್ವಾ, ಹೋಗ್ಲಿ ಬಿಡೋಣ. 1000 ರೂಪಾಯಿ ತಾನೆ. ಇವನು 1000 ಅನ್ನತ್ಲು ಜ್ಞಾಪಕಕ್ಕೆ ಬಂತು. ಲೇ ಸಿದ್ದರಾಮ, ಅವತ್ ಅರ್ಜೆಂಟ್ ಅಂತ 1000 ರೂಪಾಯಿ ತಗೊಂಡಿಯಲ್ಲ, ಕೊಡೋ ಇವಾಗ. ನಾನ್ ನಿನಗೆ 1000 ರೂಪಾಯಿ ಕೊಡ್ಬೇಕಲ್ಲ. ಏ ವಿಜಯ್ ಸಾರ್ತಿ, ನೀನ್ ನನಗೆ 1000 ರೂಪಾಯಿ ಕೊಡ್ಬೇಕಲ್ಲ, ಕೊಡು. ನಾನು ಅದನ್ನ ಗೋವಿಂದ ಕೊಡ್ಬೇಕು. ತಿಂಗಳು ಕೊನೆಯಲ್ಲಿ ಕೇಳಿದ್ರೆ ಹಾಗೋ? ಏಯ್, ಸಂಬಳ ತಗೊಂಡಾಗ ಕೊಡ ಕೈ ಬರಲ್ಲ ನಿಂಗೆ. ಇವಾಗ ಕೇಳಿದ್ರೆ ತಿಂಗಳು ಕೊನೆ ನಾನು ಏನ್ ಮಾಡ್ಲಿ ಇತ್ಯಾ? ಒಳ್ಳೆ ಕತೆ ಆಯ್ತಲ್ಲೋ ನಿಂದು. ಏ ಜಾದವ್, ಏಯ್ ಹೆಂಡತಿ ಬರ್ತ್ಡೇ ಸೀರೆ ತಗೊಳ್ಬೇಕು ಅಂತ 1000 ರೂಪಾಯಿ ತಗೊಂಡಿಯೋ ಇಲ್ವೋ? ಇನ್ನು ಕೊಡ್ಲಾ ಇಲ್ವಲ್ಲ? ದೇವ್ರ ಆಣೆ ಕೊಡ್ತೀನೋ. ನಿನಗ್ ತಿಂಗಳು ಕೊನೆ ಅಂದ್ರೆ ನನಗ್ ತಿಂಗಳು ಕೊನೆ ಅಲ್ವಾ? ಪದೇ ಪದೇ ಕೇಳಿ ನನ್ ಮಾನ ತೆಗಿಬೇಡ. ಅಣ್ಣ, ಜ್ಞಾಪಕ ಬಂತಪ್ಪ. ನಿನಗೆ 1000 ರೂಪಾಯಿ ನಾನು ಕೊಡ್ಬೇಕು. ನಾನೇ ತೊಂದರೆಲಿದ್ದೀನಿ. 1000 ಎಲ್ಲಿಂದ ತರಲ್ಲ ಇವಾಗ? ಸಂಬಳ ಬರೋದ್ ನೋಡಿದ್ರೆ 8 ಆಣಿ, ಖರ್ಚು ನೋಡಿದ್ರೆ 1 ರೂಪಾಯಿ. ನಮ್ಮಂತ ಮಧ್ಯವರ್ತಿ ಕುಟುಂಬದವ್ರನ್ನ ದೇವ್ರೇ ಕಾಪಾಡ್ಬೇಕು. ಸರ್ ನಮಸ್ಕಾರ ಸರ್. ಏನ್ ವಾಚ್ ಮಾಡ್ತಾ ಇದ್ದೀರಾ? ಅದು ಪ್ಯಾಚ್ ಮಾಡ್ತಾ ಇದ್ದೀನಿ. ಮ್ಯಾಚ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಪ್ಯಾಚ್ ಮಾಡ್ತಾ ಇದ್ದೀನಿ. ಓ, ಕ್ಯಾಚ್ ಮಾಡ್ತಾ ಇದ್ದೀರಾ? ಹಲೋ. ಓಹೋ, ಕ್ಯಾಚ್ ಮಾಡ್ತಾ ಇದ್ದೇನೆ ಬೋಡ್ಗುಂಟ ನನ್ ಮಗ. ಗೋವಿಂದ, ನಾನ್ ನಿನ್ಗೆ 1000 ರೂಪಾಯಿ ಕೊಡ್ಬೇಕಾಗಿತ್ತಲ್ಪ, ತಗೋ. ಇಲ್ಲ ಅಂದ್ಯಲ್ಲೋ, ಇದ್ದಕ್ಕಿದ್ದಾಗ ಎಲ್ಲಿಂದ ಬಂತು? ನಾನು ಎಲ್ಲಿಂದನೂ ತಂದೆ, ನಿಂಗೆ ಯಾಕೆ? ತಗೋ. ಥ್ಯಾಂಕ್ ಯು ಪಾ. ಋಣಮುಕ್ತನಾದೆ ಕಣೆಯ. ಜಾದವ್, ತಗೋ. ಥ್ಯಾಂಕ್ ಯು ಅಣ್ಣ. ಕೊಡಪ್ಪ ಬೇಗ. ಸಿದ್ಧ, ತಗೋ. ದೊಡ್ಡ ಸಮಸ್ಯೆ ತೀರ್ತು. ಗೋವಿಂದ, ಈ ದುಡ್ಡನ್ನ ನಾನು ಕದಿಲಿಲ್ಲ, ಇಲ್ಲ ಭಿಕ್ಷೆ ಬೇಡಲಿಲ್ಲ. ಈ 1000 ರೂಪಾಯಿ ನಮ್ 4 ಜನದ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬಿಡ್ತು ನೋಡು. ಇದು ನಮ್ ಸಮಸ್ಯೆ ಮಾತ್ರ ಅಲ್ಲ, ಇಡೀ ದೇಶದ ಸಮಸ್ಯೆ. ಮುಚ್ಚಿಟ್ಟಿರೋ ಹಣ ಆಚೆ ಬಂದ್ರೆ ನಮ್ಮ ದೇಶದ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಬಿಡ್ಬೋದು. ಹಲೋ ಫ್ರೆಂಡ್ಸ್, ಊಟ ಎಲ್ಲ ಆಯ್ತಾ? ನಮ್ದಾಯ್ತು.
ನಿಂದಾಯ್ತಾ? ಅವನೆಲ್ಲ ಊಟ ಮಾಡ್ತಾನೆ ಇವತ್ತು ಏಕಾದಶಿ. ಅವನ್ ಶ್ರೀಮತಿನೂ ಉಪವಾಸ, ಜೊತೆಗೆ ಇವನು ಉಪವಾಸ. ಮಾತ್ ಸಾಕು, ಬನ್ನಿ ಕೆಲಸ ಮಾಡೋಣ. ಕೆಲಸ ಮಾಡೋಣ ನೋಡಿ. ಹಲೋ ಜೆಂಟಲ್ಮ್ಯಾನ್, ನಿಮ್ದೆ ತಾನೆ ಪರ್ಸು? ನಂದೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಮದ್ವೆ ಆಗೈತೆ ತಾನೆ? ಆಗಿದೆ. ಮತ್ ಮನ್ರೋಗ್ ನೋಡ್ಕೊಳ್ಳೋದು. ಕಂಡೋರ್ ಹೆಣ್ಮಕ್ಳನ್ನೆಲ್ಲ ಕದ್ ನಿಂತ್ಕೊಂಡು ನೋಡ್ತಂದ್ರೆ ಬೋಲ್ಟು ನಟ್ಟು ಎಲ್ಲ ಲೂಸ್ ಮಾಡ್ಬಿಡ್ತಾರೆ. ಬಿ ಕೇರ್ಫುಲ್. ಆಯ್ತಣ್ಣ. ಸುಕ್ಕು, ಎಲ್ಲಿ ಹೋಗ್ಯಾಳಪ್ಪ ಈಕಿ? ಬಂದೆ ಇರಿ. ಅಯ್ಯೋ, ನಿಮ್ಗೆ ಸರಿ ಹೇಳಿ ಸುಕ್ಕು ನನಗೆ ಅಂತೆಲ್ಲ ಕರಿಬೇಡಿ ಅಂತ. ಮತ್ತಿನ್ನೇನ್ ಕನ್ಯಾ ಅಂತ ಕರೀಲೇನ್? ಹಂಗಂದ್ರ ಮಂದಿ ನನ್ ನೋಡಿ ನಗಂಗಿಲ್ಲೇನ್? ಅಯ್ಯೋ, ನಿಮ್ ನಾಚಿಕೆ ಆಗಲ್ವಾ? ಆಹಾ, ನಿನ್ ಜೋಡಿ ಎಂದೋ ನಾನ್ ನಾಚಿಕೆ ಪಾಚಿಕೆ ಬಿಟ್ಟಾದ್ ಬಿಡ. ಅದ್ ಬಿಡ, ಇವ್ರ ನನ್ನ ಬ್ರದರ್ ಹರೀಶ್ ರಾಜ್. ಆದ್ಯಾಗ ಭೇಟಿ ಆದ್ರು ಅಂತ ಅಂದಿದ್ನಲ್ಲ, ನಮ್ಮ ವಿವೇಕದಾನಲ್ಲ, ವಿವೇಕ್, ಅವನ ಅಜ್ಜ ಇವ್ರು. ಈಕೆ ನನ್ನ ಹೆಂಡತಿ ಸುಕನ್ಯಾ. ಪ್ರೀತಿಲ ಸುಕ್ಕು ಸುಕ್ಕು ಅಂತ ಕರಿತೀನಿ. ನಮಸ್ಕಾರ. ಅಯ್ಯೋ, ಇನ್ನೊಂದ್ಸಲ ಅಯ್ಯೋ. ದಯವಿಟ್ಟು ಕ್ಷಮಿಸಿ, ನನ್ನಿಂದ ನಿಮ್ಮ ಅಂದವಾದ ಹೂಗಳೆಲ್ಲ ಕೆಳಗಡೆ ಬಿದ್ದೋಯ್ತು. ಆಹಾ, ಎಷ್ಟ್ ಚೆನ್ನಾಗ್ ಕನ್ನಡ ಮಾತಾಡ್ತೀರಾ. ನೀವ್ ಮೈಸೂರಿನವ್ರಾ? ಹೌದು. ಅರೆ, ನಮ್ಮೂರು, ನಮ್ಮವ್ರೆ. ಮುರಿಯೋದ, ಬೀಳ್ಸೋದ, ಒಡಿಯೋದ, ದಿನ ಇದಾಕತಿ. ಮುಂಜಾನಿಂದ ಮೂರನೇದಾತು. ಮೊನ್ನೆ ಒಂದು ಕಾರ್ಟನ್ ತತ್ತಿ ಹೊಡೆದಾಳ್ರಿ. ತತ್ತಿ? ತತ್ತಿರಿ, ಅಂಡು 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 ಅಂಡ, ಹಿಂದಿಲ ಅಂಡ ರೀ, ಮೊಟ್ಟೆ, ಕೋಳಿ ಮೊಟ್ಟೆ ರೀ. ಮೊಟ್ಟೆ. ನೀವ್ ಮಾತಾಡ್ತೀರಿ, ನಾನ್ ಟೀ ಮಾಡ್ಕೊಂಡ್ ಬರ್ತೀನಿ. ಸುಕನ್ಯಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ನನಗೋಸ್ಕರ ಫಿಲ್ಟರ್ ಕಾಫಿ ಸ್ಟ್ರಾಂಗ್. ನನ್ ಕೈ ಟೀ ಕುಡೀರಿ ನೀವು. ಇವ್ರು ಕಾಫಿ ಕೇಳೋ ಹತ್ಯಾರ. ನೀ ಟೀ ಮಾಡ್ತಿ ಅಂತ. ಅದ ಕುಣಿಲಾರ್ದಾಕೀಗ ಏನ್ ಗೊತ್ತು, ಕತ್ತಿ ಪರಿಮಳ ಅಂದಾಗಾತು. ಅಯ್ಯೋ, ನನ್ ಟೀ ಬೇಕಾದ್ರೆ ಬೇಡಪ್ಪ. ನೆಟ್ಟಗ್ ಒಂದ್ ಗಾದೆ ಹೇಳಿ, ಎರಡೆರಡು ಗಾದೆ ಮಿಕ್ಸ್ ಮಾಡ್ಬೇಡಿ. ಒಂದ ಗಾದಿ ಹೇಳಿನಿ, ಅದ ಖರ. ಓಹೋ, ಮಹಾ ಸುಳ್ಳು ಬರ್ಕರು ನೀವು. ಹರೀಶ್ ಅಣ್ಣ, ನಿಮ್ ಕನ್ನಡ ಚೆನ್ನಾಗ್ ಬರುತ್ತೆ, ನೀವೇ ಹೇಳಿ. ಇವ್ರು ಹೇಳಿದ್ದು ಒಂದ್ ಗಾದೆನಾ ಎರಡು ಗಾದೆನಾ? ಬ್ರದರ್, ನೀವು ಎರಡು ಗಾದೆನ ಕನ್ಫ್ಯೂಸ್ ಮಾಡ್ಕೊಂಡು ಒಂದ್ ಗಾದೆ ಹೇಳಿದ್ರಿ. ಮೊದಲನೇದು ಕುಣಿಲಾರದವಳು ನೆಲ ಡೊಂಕನ್ಲಂತೆ ಅಂತ. ಎರಡನೇದು ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ ಅಂತ. ಹಂಗೇನ್ರಿ? ಅದು ಕುಣಿಲಾರ್ದಾಕಿ, ಕತ್ತಿ, ಪರಿಮಳ ಕನ್ಫ್ಯೂಸ್ ಆತ್ ನೋಡ್ರಿ. ಬಂದೇ ಇರಿ. ಆದ್ರ ಅದ ಹೊಸ ನಮೂನಿ ಚಲೋ ಗಾದೆ ಆಗಂಗಿಲ್ಲರಿ. ಬರ್ರಿ ಬರ್ರಿ, ಖಾಲಿ ಮಾಡಿ ಆಡಿಟರ್ ಮಾರಿ ಮ್ಯಾಗ ಒಗ್ದು ಬರವ. ಈಗ 25ನೇ ವರ್ಷ ಬ್ಯಾರೆ ಹತ್ರ ಬಂದೈತಿ. ಇಂಥ ಬ್ಯಾಳ್ಯಾಗ ನೀ ಸುಮ್ಗ ಅವನ್ ಜೋಡಿ ಜಗಳ ಮಾಡಿ ನೌಕರಿ ಬಿಡಿಸಿ ಅವ ಓಡಿ ಹೋಗ ಹಂಗ ಮಾಡಿದಿ. ಅವ್ನ ಅಕೌಂಟ್ ಮಾಡು ಅಂದ್ರೆ ಇಲ್ಲಿ ಬರೋ ಹುಡುಗಿನೆಲ್ಲ ಕೌಂಟ್ ಮಾಡ್ತಿದ್ದ, ಅದಕ್ಕೆ ಓಡಿಸ್ದೆ. ಹರೇದ್ ಹುಡುಗ ಹುಡುಗಿನ ಕೌಂಟ್ ಮಾಡದ ಮತ್ತಿನ್ನ ಲೆಕ್ಕ ಮಾಡಂತಿ. ಅದ ವಯಸ್ಸಿನಾಗ ನಾನ್ ನೋಡಕ್ ಹತ್ತಿದ ಮ್ಯಾಗ ನೀನ್ ನಂಗೆ ಬಹಳ ಕೆಟ್ಟ ಗಂಟು ಬಿದ್ದಿದ್ ನೆನಪಿಲ್ಲೇನು? ನಾನ್ ಗಂಟು ಬೀಳಿಲ್ಲ, ನೀವೇ ನನ್ ಗಂಟು ಬಿದ್ರಿ. ಅದ ಯಾರ ಗಂಟು ಬೀಳ್ಲಿ ಬಿಡ. ಈಗ ಈ ತಲೆ ಕೆಡಿಸೋ ಲೆಕ್ಕ ಬರಿಯಾವ ಯಾರ ಹೇಳ? ನಾನ್ ಬರಿಬಹುದಾ? ಓ, ಬರ್ರಿ ಬರ್ರಿ ಬ್ರದರ್, ನಿಮ್ ಕೆಲ್ಸ ನಾನ್ ಮಾಡ್ಬಹುದಾ? ನಮಸ್ಕಾರ. ಇದನ್ನ ಬರ್ದ ನನ್ ತಲೆ ಕೊಳ್ದ್ ಹೋಗೈತಿ. ಇದನ್ನ ನೀವು ಬರೆಯೋರೇ? ಯಾಕಾಗಬಾರ್ದು? ನೀವು ನನ್ನ ಪ್ರೀತಿಯಿಂದ ಬ್ರದರ್ ಅಂತ ಕರೀತೀರಾ. ಈ ಬ್ರದರ್ ನಿಮ್ಗೆ ಸಹಾಯ ಮಾಡಬಾರ್ದಾ? ಅದು ಮಾತ್ರ ಬಹಳ ಖರೆ ರೀ. ಆದ್ರೆ ಒಂದ್ ಕಂಡೀಷನ್ ಮ್ಯಾಗ ನಾ ಈ ಜಾಗ ಕೊಡ್ತೀನಿ ನೋಡ್ರಿ. ಮತ್ತ ಏನದು? ಅಂದ್ರ ನಾನ್ ನಿಮ್ ಕಿಸೆದಾಗ ಏನ್ ಹಾಕ್ತೀನಿ ಅದನ್ನ ಸುಮ್ಕ ನೀವು ತಗೋ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಅದೆಲ್ಲ ಬೇಡ. ಆಗಂಗಿಲ್ಲ. ನೋ ನೋ ನೋ, ಐ ಆಮ್ ವೆರಿ ಸಾರಿ. ಹಂಗಂದ್ರ ಇದು ಆಗಂಗಿಲ್ಲ. ನಂಗೆ ನುಕ್ಸಾನ್ ಆಗಿ ನಾ ಅಂಗಿ ಚಡ್ಡಿ ಹರ್ಕೊಂಡು ಫುಟ್ಪಾತ್ ಮೇಲೆ ಕುಂದಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರ ಹಂಗಾಗ್ಲಿ. ಮತ್ತೆ ಓಕೆ ಬ್ರದರ್, ನೀವು ಹೇಗೆ ಇಷ್ಟಪಡ್ತಿರೋ ಹಾಗೆ. ನಾನು ಅಲ್ಲಿ ಕೂತ್ಕೋಬೋದಾ? ಇದು ನಿಮ್ದ ಜಾಗ, ಎಲ್ಲಿ ಬೇಕಲ್ಲಿ ಕುಂದ್ರಿ ಅಪ್ಪ. ನನ್ ತಲೆ ಒಂದ್ಬಿಟ್ಟು ಅದ ಈಕಿ ಜಾಗ.